ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜು, ಕಳೆದ 4 ದಿನಗಳಿಂದ ನಡೀತಾ ಇರ್ತಕ್ಕಂಥ ಉತ್ಖನನ, ಇವತ್ತು ಹಲವು ವಸ್ತುಗಳು ಸಿಕ್ಕಿದೆ. ಕೆಲವು ಸಾವಿರಾರು ವರ್ಷ ಹಳೆಯದು ಅಂತ ಕೂಡ ಹೇಳಲಾಗ್ತಾ ಇದೆ. ಪುರಾತತ್ವದ ಏನು ಟೈಮ್ ಝೋನ್ ಪ್ರಕಾರ ಶಿಲಾಯುಗದ ಕಾಲದಿರಬಹುದು ಅಂತ ಅಂದಾಜಿಸಲಾಗಿದೆ ಅಂತ. ಇದಕ್ಕೆಲ್ಲ ಏನು ಆಧಾರ? ತಜ್ಞರೇನು ಹೇಳ್ತಾರೆ? ಇತಿಹಾಸ ತಜ್ಞರೇನು ಹೇಳ್ತಾರೆ? ಪುರಾತತ್ವ ತಜ್ಞರೇನು ಹೇಳ್ತಾರೆ? ಕಾರ್ಬನ್ ಡೇಟಿಂಗ್ ಸೇರಿದಂತೆ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿದ್ದಾರಾ? ಆಮೇಲೆ ಮಂಜು ಪತ್ತಾರ್, ಕಾವಿಧಾರಿ ಒಬ್ರು ಕೂಡ ಬಂದು ಅಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಡೀಟೇಲ್ಸ್ ಕೊಡ್ತಾ ಹೋಗಿ. ಹೌದು ಶ್ರೀಲಕ್ಷ್ಮಿ, ಏನಂತಂದ್ರೆ ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ಉತ್ಖನನ ಕಾರ್ಯ ಏನು ನಡೀತಾ ಇದೆ, ಅದೇ ಒಂದು ಸ್ಥಳದಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಅಲ್ಲಿ ಸಾಕಷ್ಟು ಪ್ರಾಚ್ಯ ಅವಶೇಷಗಳು ಕೂಡ ಸಿಕ್ಕಿದ್ದಾವೆ. ಏನು ಮೊದಲನೆಯದಾಗಿ ಶಿವಲಿಂಗು ಪಾನಿಪೀಠ ಪತ್ತೆಯಾಗಿತ್ತು, ಅದಾದ ಮೇಲೆ ನಾಗಮೂರ್ತಿ ಪತ್ತೆಯಾಗಿತ್ತು, ಇವತ್ತು ಒಂದು ಆಯುಧ ರೀತಿಯಲ್ಲಿರುವಂಥ ಕೊಡಲೆ ಕೂಡ ಪತ್ತೆಯಾಗಿತ್ತು. ಹೀಗೆ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಏನು ಪುರಾತನ ಕಾಲದ ಒಂದು ಗಂಟೆ ಕೂಡ ಪತ್ತೆಯಾಗಿತ್ತು. ಅದೇ ಒಂದು ಸ್ಥಳದ ಪಕ್ಕದಲ್ಲಿ ಒಬ್ಬರು ಕಾವಿದಾರಿ ಹಾಕ್ಕೊಂಡು ಸ್ವಾಮೀಜಿಯವರು ಅಲ್ಲಿ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಯಿತು. ಯಾಕಂತಂದರೆ ಅವರು ಒಂಟಗಾಲಿನಲ್ಲಿ ನಿಂತುಕೊಂಡು ಅಲ್ಲಿ ಅವರು ಹಿಂಬುರ್ಕಿ ಕೂಡ ಹೋದರು. ಇದು ಏನು ಈಗೇನು ಉತ್ಖನನ ನಡೀತಾ ಇದೆ ಆ ಜಾಗದಲ್ಲಿ ಏನು ಸಿಗೋದಿಲ್ಲ, ಅದರ ಪಕ್ಕದಲ್ಲೇ ಇಲ್ಲಿ ತೆಗೆದ್ರೆ ಇಲ್ಲಿ ಚಾಮುಂಡೇಶ್ವರಿ ದೇವಿ ಇದ್ದಾಳೆ, ಚಿನ್ನದ ಚಾಮುಂಡೇಶ್ವರಿ ಮೂರ್ತಿ ಇದೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಶಿವಯ್ಯ ಹಿರೇಮಠ ಅವರಿದ್ದಾರೆ, ಅವರನ್ನು ಕೇಳೋಣ. ಶಿವಯ್ಯ ಹಿರೇಮಠ ಅವರೇ, ಇಲ್ಲಿ ಬಂದು ನೋಡಿದ್ರಿ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏನೇನಿದೆ ಇಲ್ಲಿ ಅಂತೀರಿ? ನಾವು ನೋಡಪ್ಪ, ಚೆಕ್ ಮಾಡಬೇಕಾದ್ರೆ ಒಂಟಿಗಲ್ಲಿಂದ ಚೆಕ್ ಮಾಡ್ತೀವಿ. ಒಂಟಿಗಲ್ಲಿಂದ 5 ಸುತ್ತು ನಿಂತು ತಿರುಗಿದಾಗ ಸಿಗ್ತೈತಿ. ಅದು ಇಲ್ಲ ಅಂದ್ರೆ ಅದು ಯಾವ ಜಾಗದಾಗ ಹೇಳ್ತೈತಿ ಅದೇ ಜಾಗದ ಐತೆ ಅಂತ ಪರಮಾತ್ಮ ಹೇಳ್ತಾನೆ. ಅದನ್ನು ನಾವು ಈಗ ಉತ್ಖನನ ಮಾಡತ್ತಾರ, ಅಲ್ಲಿ ಸಿಗೋದಿಲ್ಲ ಅಲ್ಲಿ ಅಲ್ಲ. ಈಗ ಏನಪ್ಪ ನೀವು ಮಾಡಿಕೊಡ್ರಿ, ಬ್ಯಾಡ ಇಲ್ಲ, ಇವತ್ತಿನ ಮಟ್ಟಿಗೆ ಮುಟ್ಟಬೇಡ್ರಿ. ನಾಳೆ ಮಂಗಳವಾರ ಐತಿ, ಒಂದು ದೇವಿ ವಾರ, ನಾಳೆ ಮುಟ್ರಿ, ಇವತ್ತು ಬರೋದಿಲ್ಲ. ಈಗಂದ್ರೆ 3 ರಿಂದ 4 ತಿಂಗಳು ಮಾಡಬೇಕಿದನ್ನ. ನೀವು ಎಷ್ಟೋ ತಿಂಗಳು ಮಾಡಿರಿ, ನಿಮಗೆ ಟೈಮ್ ಕೊಡ್ತೀನಿ ನಾನು. ನಿಮಗೆ ಏನಪ್ಪ ಅಂದ್ರೆ ಈ ತಿಂಗಳ, ಇದು ಜನವರಿ ತಿಂಗಳ ಏನಪ್ಪ ಅಂದ್ರೆ 25ನೇ ತಾರೀಕಿಗೆ ನಿಮ್ಗೆ ಅಷ್ಟೊಳಗೆ ಅದು ಹೊರಗೆ ಬರ್ತೈತೆ. ಈಗ ನೀವು ಆಗಲ್ಲ ಇನ್ನೊಂದು ಕಡೆ ಸ್ಥಳಕ್ಕೆ ಬಂದು ನಿಂತು ತೋರಿಸಿದ್ರಿ, ಇದೇ ಜಾಗದಲ್ಲಿ ಚಾಮುಂಡೇಶ್ವರಿ ಅಲ್ಲೇನಿರುತ್ತೆ? ಅದೇ ಚಾಮುಂಡೇಶ್ವರಿ ಮೂರ್ತಿ ಐತಪ್ಪ. ಎಷ್ಟೋ ಸಲ ಕೇಳಿದ್ರು ಚಾಮುಂಡೇಶ್ವರಿ ಮೂರ್ತಿ ಬಿಟ್ಟು ಯಾವುದೂ ಇಲ್ಲ, ಅದೇ ಜಾಗದಾಗ ಇರೋದು. ಯಾಕಪ್ಪ ಅಂದ್ರೆ ಅದ್ರದ್ದು ಪ್ರಮಾಣ ಐತಿ, ಅದ್ರ ಲೆಕ್ಕ ಐತಿ. ಆದ್ರೆ ಅವ ಯಾವ ಅವತಾರದಾಗ ಹೇಳ್ಬೇಕು ಅದ ಅವತಾರದಾಗ ಹೇಳ್ತಾನೆ. ಚಾಮುಂಡೇಶ್ವರಿ ಏನಪ್ಪ ಅಂದ್ರೆ ಪರಮೇಶ್ವರ್ಗೆ ಮೈಸೂರು ಅನ್ನಪ್ಪನ ಆಕಿ ಅವನ ಏಂತೈಕಿ, ಮೈಸೂರು ಅನ್ನಪ್ಪನ ಏಂತೈಕಿ ತಲೆಗಿಟ್ಕೋರಿ. ನಾವು ಚಾಮುಂಡಿ ಬೆಟ್ಟದಾಗಿಂದ ಸೀದಾ ಬರ್ಬೇಕಾದ್ರೆ ಅಲ್ಲಿ ಬಂದು ನೀರು ತಂದು ಹಾಕಿದೆ, ಸೀದಾ ಅಲ್ಲೇ ಐತೆ ಅನ್ನೋದು ಅವಾಗ ಕಂಡು ಹಿಡಿದು. ಇನ್ನು ನಾವು ವರ್ಷಕ್ಕೊಮ್ಮೆ ಐತಲ್ಲ, ನಾ ಎಲ್ಲ ಕಡೆ ಅಡ್ಡಾಡ್ತೀನಿ, ಯಾವ ಜಾಗದ ಹೋಗ್ಬೇಕು ಯಾವ ಜಾಗದಾಗ ಎಲ್ಲ ನೋಡ್ತೀನಿ. ಚಿನ್ನದಂತರು ಏನು ಸಿಗಬಹುದಲ್ಲ, ಬಂಗಾರದ್ದು ಅದು. ಎಷ್ಟೋ ದಿವಸ ಅಪ್ಪನಿಗೆ ಕೊಟ್ಟರು ಅದೈತಲ್ಲ, ಸುಳ್ಳು ಹೇಳೋಕ್ಕಾಗೋದಿಲ್ಲ. ಅದು ಕಣ್ಣಿಗೆ ಕಾಣ್ತೈತಿ. ನಾನೇನಪ್ಪ ಇವತ್ತು ನಿಮ್ಮ ಕಣ್ಣಿಗೆ ಕಲ್ಲ ಕಾಣೋದಕ್ಕ, ನಾವು ಒಂಟಿ ಗಲ್ಲಿಂತ ನೀರು ಹೊಡೆದು ಅದಕ್ಕೆ ನಿಮ್ಮ ಕಣ್ಣಿಗೆ ತಾಳ ಹೊಳಿತೈತಿ. ಅವಾಗ ಏನು ಮಾಡ್ತಾರಪ್ಪ? ಏನು ಕಾದಿದಾರಿ ಹಾಕೊಂಡು ಬಂದು ಇಲ್ಲಿ ಸಾಕಷ್ಟು ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಗ್ರಾಮಸ್ಥರನ್ನು ಕೇಳೋಣ. ಇವರು ಬಂದಿದ್ದಾರೆ, ಈ ರೀತಿ ಹೇಳ್ತಿದ್ದಾರೆ, ನಿಮ್ಮ ಅಭಿಪ್ರಾಯ ಏನಂತ? ಅವ್ರು ಹೇಳೋ ಪ್ರಕಾರ ನಮ್ಮ ಅಭಿಪ್ರಾಯ ಅಂದ್ರೆ, ಈಗ ಅವ್ರು ಸಾಧು ಸಂತರಾಗಿದ್ದಕ್ಕೆ ಅವರು ನಾವು ಹೇಳಿದ ಮಾತು ನಾವು ಕೆಲವೊಂದಿಷ್ಟು ವಿಷಯಗಳನ್ನ ನಂಬಕ್ಕಾಗ್ತೈತಿ, ಕೆಲವೊಂದು ವಿಷಯ ನಂಬಕ್ಕಾಗ್ತಾ ಇಲ್ಲ. ಇಷ್ಟೇ ನಮ್ಮದು ವಿಚಾರ. ಈಗ ಇಲ್ಲಿ ಚಾಮುಂಡೇಶ್ವರಿ ದೇವಿ ಇದೆ, ಇಲ್ಲಿ ಉತ್ಖನನ ನಡೀತಾ ಇರುವಂತ ಸ್ಥಳದಲ್ಲಿ ಏನು ಸಿಗೋದಿಲ್ಲ, ಅದ್ರ ಪಕ್ಕದಲ್ಲಿ ಸಿಗತ್ತೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ನೀವು ಮತ್ತೆ ಈಗ 4 ಫೂಟ್ ಅಥವಾ 5 ಫೂಟ್ ಮಟ್ಟ ತೆಗೆದಿರಿ. ಈಗ ನೀವು ತೆಗೆದಿರಿ ಮುಂದೊಂದು 5 ಫೂಟ್ ತೆಗೀರಲ್ಲ, ತೆಗೆದ ಮೇಲೆ ನಿಮಗೆ ಗೊತ್ತಾಗ್ತೈತಿ ಏನನ್ನೋದು. ಅಜ್ಜಾರ ಸರ, ಯಜಮಾನ್ರ, ಈಗ ಇವರು ಹೇಳಾಕತ್ತಾರ ಏನ ಅಲ್ಲ, ಇವ್ರು ಹೇಳಿದ್ರೆ ಏನ್ ಅನ್ಸತ್ ನಿಮ್ಗೆ? ಇವ್ರು ಹೇಳೋ ಸತ್ಯ ಅನ್ಸತ್ತು ಹೇಗೆ? ಏನ್ರಿ ಅವ್ರು ಬಂದು ಹೇಳ್ತಾರ, ಅದು ಏನಂತ ನಮಗೂ ಪಕ್ಕ ಮಾಹಿತಿ ಇಲ್ಲ. ಅವ್ರು ಹೇಳ್ತಾರ ಅಂದ್ರೆ ಏನು 100ಕ್ಕೆ 100 ಇರ್ಬೋದು, ಹೆಂಗೆ ಹೇಳ್ಬೇಕು ನಮಗೂ ಗೊತ್ತಿಲ್ಲ. ಏನ್ರಿ ಸಾಕಷ್ಟು ಜನರು ಕೂಡ ಇಲ್ಲಿ ಇದ್ದಾರೆ. ಯಜಮಾನ್ರ, ಇಲ್ಲಿ ಬರ್ರಿ, ಇವರು ಈ ರೀತಿ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದ್ರ ಬಗ್ಗೆ ನಮ್ಗೆ ಇಲ್ಲಿ ಚಾಮುಂಡೇಶ್ವರಿ ಅನ್ನೋದು ನಮ್ಗೆ 100ಕ್ಕೆ 99 ಇಲ್ಲ ಅನ್ಸುತ್ತೆ. ಇಲ್ಲಿ ಏನೋ ಅಜಗಣ್ಣ ಮುಕ್ತಾಯಕ್ಕ ಇವ್ರ ಬಗ್ಗೆ ಅತ್ತಿಮಬ್ಬೆ ಇದ್ರ ಬಗ್ಗೆ ಗ್ಯಾರಂಟಿ ಐತಿ. ಆದ್ರೆ ಇವ್ರು ಹೇಳೋದು ಚಾಮುಂಡೇಶ್ವರಿ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಹೌದೌದು, ಮೈಸೂರಾಗಿದ್ದ ಇಲ್ಲಿ ಹೆಂಗ್ ಬಂದ್ಲು ಚಾಮುಂಡೇಶ್ವರಿ? ನಮಗ ಅತ್ತಿಮಬ್ಬೆ ಮ್ಯಾಗ ಗ್ಯಾರಂಟಿ ಐತಿ. ಆಮೇಲೆ ಇಲ್ಲಿ ನಾವು 20 ಫೂಟ್ ತೆಗ್ದಿವಿ, ನಮ್ಗೆ ಗೊತ್ತೈತಿ. 20 ಫೂಟ್ ತೆಗ್ದಿವಿ ನಾವು, ಆದ್ರೆ ಏನೂ ಹತ್ತಿಲ್ಲ.
ಇವರು ಒಂದು ಕ್ವಿಂಟಲ್ ಚಿನ್ನ ಸಿಗತ್ತೆ ಅಂತ ಹೇಳ್ತಾರೆ. ಕ್ವಿಂಟಲ್ ಐತೆ ಅದು. ಬೇಕಾದ್ರೆ ಪರೀಕ್ಷೆ ಮಾಡ್ರಿ ನೀವು. ಕ್ವಿಂಟಲ್ ಅಂತಾರೆ. ಅಂತೀರಲ್ಲ, ನಾವು ಒಂದು ವಿಷಯ ಹೇಳ್ತೀನಿ, ನೀವೈತಲ್ಲ ಈಗ ಟ್ರೈ ಮಾಡ್ರಿ, ನೀವು ಅದನ್ನ ತೆಗೆದು ನೋಡ್ರಿ, ಅವಾಗ ಹೇಳ್ತೀನಿ. ಅವ್ರು ಯಾವ ಆಧಾರದಾಗ ಹೇಳ್ತಾರೆ ಹೋಗ್ಬಿಡ್ರಿ. ಆಧಾರದ ಮೇಲೆ ಹೇಳ್ತೀನಿ ಅನ್ನಕತ್ತಾರ. ಅಲ್ಲ, ನಾನು ತುಂಬಿದ ಕೊಡ ತೊಂಬರಿ ತೋರಿಸ್ತೀನಿ ಅದನ್ನ. ನಾನೈತ ಆಧಾರ ಅಂತಿಲ್ಲ, ಈ ಒಂಟಿಗಾಲಿಂದ ತುಂಬಿದ ಕೊಡ ತೊಂಬರಿ, ಒಂಟಿಗಾಲಿಂದ ತೋರ್ಸಣ್ಣ ಅವ್ರನ್ನ ಅದ್ರ ಆ ಪ್ರಕಾರ. ಅವ್ರು ಹೇಳ್ತಾರ ಅಲ್ಪ ನಾ ಹೇಳೋದು ಹೇಳಿ ಪೂರ್ತಿ ತಿಳ್ಕೊರಿ. ಅವ್ರು ಹೇಳಿದ್ರಲ್ಲ ಒಂಟಿಗಾಲಲ್ಲಿ ಅವ್ನ ಹಿಡಿಯಣ್ಣ ಅವ್ರನ್ನ, ತುಂಬಿದ ಕೊಡ ಒಂಟಿಗಾಲಿ ಹಿಡಿ. ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜು, ಕಳೆದ 4 ದಿನಗಳಿಂದ ನಡೀತಾ ಇರ್ತಕ್ಕಂಥ ಉತ್ಖನನ, ಇವತ್ತು ಹಲವು ವಸ್ತುಗಳು ಸಿಕ್ಕಿದೆ. ಕೆಲವು ಸಾವಿರಾರು ವರ್ಷ ಹಳೆಯದು ಅಂತ ಕೂಡ ಹೇಳಲಾಗ್ತಾ ಇದೆ. ಪುರಾತತ್ವದ ಏನು ಟೈಮ್ ಝೋನ್ ಪ್ರಕಾರ ಶಿಲಾಯುಗದ ಕಾಲದಿರಬಹುದು ಅಂತ ಅಂದಾಜಿಸಲಾಗಿದೆ ಅಂತ. ಇದಕ್ಕೆಲ್ಲ ಏನು ಆಧಾರ? ತಜ್ಞರೇನು ಹೇಳ್ತಾರೆ? ಇತಿಹಾಸ ತಜ್ಞರೇನು ಹೇಳ್ತಾರೆ? ಪುರಾತತ್ವ ತಜ್ಞರೇನು ಹೇಳ್ತಾರೆ? ಕಾರ್ಬನ್ ಡೇಟಿಂಗ್ ಸೇರಿದಂತೆ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿದ್ದಾರಾ? ಆಮೇಲೆ ಮಂಜು ಪತ್ತಾರ್ ಕಾವಿಧಾರಿ ಒಬ್ರು ಕೂಡ ಬಂದು ಅಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗಿ. ಹೌದು ಶ್ರೀಲಕ್ಷ್ಮಿ, ಏನಂತಂದ್ರೆ ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಉತ್ಖನನ ಕಾರ್ಯ ಏನು ನಡೀತಾ ಇದೆ, ಅದೇ ಒಂದು ಸ್ಥಳದಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಅಲ್ಲಿ ಸಾಕಷ್ಟು ಪ್ರಾಚ್ಯ ಅವಶೇಷಗಳು ಕೂಡ ಸಿಕ್ಕಿದ್ದಾವೆ. ಏನು ಮೊದಲನೆಯದಾಗಿ ಶಿವಲಿಂಗು ಪಾನಿಪೀಠ ಪತ್ತೆಯಾಗಿತ್ತು, ಅದಾದ ಮೇಲೆ ನಾಗಮೂರ್ತಿ ಪತ್ತೆಯಾಗಿತ್ತು, ಇವತ್ತು ಒಂದು ಆಯುಧ ರೀತಿಯಲ್ಲಿರುವಂಥ ಕೊಡಲೆ ಕೂಡ ಪತ್ತೆಯಾಗಿತ್ತು. ಹೀಗೆ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಏನು ಪುರಾತನ ಕಾಲದ ಒಂದು ಗಂಟೆ ಕೂಡ ಪತ್ತೆಯಾಗಿತ್ತು. ಅದೇ ಒಂದು ಸ್ಥಳದ ಪಕ್ಕದಲ್ಲಿ ಒಬ್ಬರು ಕಾವಿದಾರಿ ಹಾಕ್ಕೊಂಡು ಸ್ವಾಮೀಜಿಯವರು ಅಲ್ಲಿ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಯಿತು. ಯಾಕಂತಂದರೆ ಅವರು ಒಂಟಗಾಲಿನಲ್ಲಿ ನಿಂತುಕೊಂಡು ಅಲ್ಲಿ ಅವರು ಹಿಂಬುರ್ಕಿ ಕೂಡ ಹೋದರು. ಇದು ಏನು ಈಗೇನು ಉತ್ಖನನ ನಡೀತಾ ಇದೆ ಆ ಜಾಗದಲ್ಲಿ ಏನು ಸಿಗೋದಿಲ್ಲ, ಅದರ ಪಕ್ಕದಲ್ಲೇ ಇಲ್ಲಿ ತೆಗೆದ್ರೆ ಇಲ್ಲಿ ಚಾಮುಂಡೇಶ್ವರಿ ದೇವಿ ಇದ್ದಾಳೆ, ಚಿನ್ನದ ಚಾಮುಂಡೇಶ್ವರಿ ಮೂರ್ತಿ ಇದೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಶಿವಯ್ಯ ಹಿರೇಮಠ ಅವರಿದ್ದಾರೆ, ಅವರನ್ನು ಕೇಳೋಣ. ಶಿವಯ್ಯ ಹಿರೇಮಠ ಅವರೇ, ಇಲ್ಲಿ ಬಂದು ನೋಡಿದ್ರಿ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏನೇನಿದೆ ಇಲ್ಲಿ ಅಂತೀರಿ? ನಾವು ನೋಡಪ್ಪ, ಚೆಕ್ ಮಾಡಬೇಕಾದ್ರೆ ಒಂಟಿಗಲ್ಲಿಂದ ಚೆಕ್ ಮಾಡ್ತೀವಿ. ಒಂಟಿಗಲ್ಲಿಂದ 5 ಸುತ್ತು ನಿಂತು ತಿರುಗಿದಾಗ ಸಿಗ್ತೈತಿ. ಅದು ಇಲ್ಲ ಅಂದ್ರೆ ಅದು ಯಾವ ಜಾಗದಾಗ ಹೇಳ್ತೈತಿ ಅದೇ ಜಾಗದ ಐತೆ ಅಂತ ಪರಮಾತ್ಮ ಹೇಳ್ತಾನೆ. ಅದನ್ನು ಈಗ ಉತ್ಖನನ ಮಾಡತ್ತಾರ, ಅಲ್ಲಿ ಸಿಗುದಿಲ್ಲ ಅಲ್ಲಿ ಅಲ್ಲ. ಈಗ ಏನಪ್ಪ, ನೀವು ಮಾಡಿಕೊಡ್ರಿ, ಬ್ಯಾಡ ಇಲ್ಲ. ಇವತ್ತಿನ ಮಟ್ಟಿಗೆ ಮುಟ್ಟಬೇಡ್ರಿ. ನಾಳೆ ಮಂಗಳವಾರ ಐತಿ, ಒಂದು ದೇವಿ ವಾರ, ನಾಳೆ ಮುಟ್ರಿ, ಇವತ್ತು ಬರೋದಿಲ್ಲ. ಈಗಂದ್ರೆ 3 ರಿಂದ 4 ತಿಂಗಳು ಮಾಡಬೇಕಿದನ್ನ. ನೀವು ಎಷ್ಟೋ ತಿಂಗಳು ಮಾಡ್ರಿ, ನಿಮಗೆ ಟೈಮ್ ಕೊಡ್ತೀನಿ ನಾನು. ನಿಮಗೆ ಏನಪ್ಪ ಅಂದ್ರೆ ಈ ತಿಂಗಳ, ಇದು ಜನವರಿ ತಿಂಗಳ ಏನಪ್ಪ ಅಂದ್ರೆ 25ನೇ ತಾರೀಕಿಗೆ ನಿಮ್ಗೆ ಅಷ್ಟೊಳಗೆ ಅದು ಹೊರಗೆ ಬರ್ತೈತೆ. ಈಗ ನೀವು ಆಗಲ್ಲ ಇನ್ನೊಂದು ಕಡೆ ಸ್ಥಳಕ್ಕೆ ಬಂದು ನಿಂತು ತೋರಿಸಿದ್ರಿ, ಇದೇ ಜಾಗದಲ್ಲಿ ಚಾಮುಂಡೇಶ್ವರಿ ಅಲ್ಲೇನಿರುತ್ತೆ? ಅದೇ ಚಾಮುಂಡೇಶ್ವರಿ ಮೂರ್ತಿ ಐತಪ್ಪ. ಎಷ್ಟೋ ಸಲ ಕೇಳಿದ್ರು ಚಾಮುಂಡೇಶ್ವರಿ ಮೂರ್ತಿ ಬಿಟ್ಟು ಯಾವುದೂ ಇಲ್ಲ, ಅದೇ ಜಾಗದಾಗ ಇರೋದು. ಯಾಕಪ್ಪ ಅಂದ್ರೆ ಅದ್ರದ್ದು ಪ್ರಮಾಣ ಐತಿ, ಅದ್ರ ಲೆಕ್ಕ ಐತಿ. ಆದ್ರೆ ಅವ ಯಾವ ಅವತಾರದಾಗ ಹೇಳ್ಬೇಕು ಅದ ಅವತಾರದಾಗ ಹೇಳ್ತಾನೆ. ಚಾಮುಂಡೇಶ್ವರಿ ಏನಪ್ಪ ಅಂದ್ರೆ ಪರಮೇಶ್ವರ್ಗೆ ಮೈಸೂರು ಅನ್ನಪ್ಪನ ಆಕಿ ಅವನ ಏಂತೈಕಿ, ಮೈಸೂರು ಅನ್ನಪ್ಪನ ಏಂತೈಕಿ ತಲೆಗಿಟ್ಕೋರಿ. ನಾವು ಚಾಮುಂಡಿ ಬೆಟ್ಟದಾಗಿಂದ ಸೀದಾ ಬರ್ಬೇಕಾದ್ರೆ ಅಲ್ಲಿಗೆ ಬಂದು ನೀರು ತಂದು ಹಾಕಿದೆ, ಸೀದಾ ಅಲ್ಲೇ ಐತೆ ಅನ್ನೋದು ಅವಾಗ ಕಂಡು ಹಿಡಿದು. ಇನ್ನು ನಾವು ವರ್ಷಕ್ಕೊಮ್ಮೆ ಐತಲ್ಲ, ನಾ ಎಲ್ಲ ಕಡೆ ಅಡ್ಡಾಡ್ತೀನಿ, ಯಾವ ಜಾಗದ ಹೋಗ್ಬೇಕು ಯಾವ ಜಾಗದಾಗ ಎಲ್ಲ ನೋಡ್ತೀನಿ. ಚಿನ್ನದಂತಿರೋ ಏನು ಸಿಗಬಹುದಲ್ಲ, ಬಂಗಾರದ್ದು ಅದು. ಎಷ್ಟೋ ದಿವಸ ಅಪ್ಪನಿಗೆ ಕೊಟ್ಟರು ಅದೈತಲ್ಲ, ಸುಳ್ಳು ಹೇಳೋಕ್ಕಾಗೋದಿಲ್ಲ. ಅದು ಕಣ್ಣಿಗೆ ಕಾಣ್ತೈತಿ. ನಾನೇನಪ್ಪ ಇವತ್ತು ನಿಮ್ಮ ಕಣ್ಣಿಗೆ ಕಲ್ಲ ಕಾಣೋದಕ್ಕ, ನಾವು ಒಂಟಿ ಗಲ್ಲಿಂತ ನೀರು ಹೊಡೆದು ಅದಕ್ಕೆ ನಿಮ್ಮ ಕಣ್ಣಿಗೆ ತಾಳ ಹೊಳಿತೈತಿ. ಅವಾಗ ಏನು ಮಾಡ್ತಾರಪ್ಪ? ಏನು ಖಾದಿ ದಾರಿ ಹಾಕೊಂಡು ಬಂದು ಇಲ್ಲಿ ಸಾಕಷ್ಟು ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಗ್ರಾಮಸ್ಥರನ್ನು ಕೇಳೋಣ. ಇವರು ಬಂದಿದ್ದಾರೆ, ಈ ರೀತಿ ಹೇಳ್ತಿದ್ದಾರೆ, ನಿಮ್ಮ ಅಭಿಪ್ರಾಯ ಏನಂತ? ಅವ್ರು ಹೇಳೋ ಪ್ರಕಾರ ನಮ್ಮ ಅಭಿಪ್ರಾಯ ಅಂದ್ರೆ, ಈಗ ಅವ್ರು ಸಾಧು ಸಂತರಾಗಿದ್ದಕ್ಕೆ ಅವರು ನಾವು ಹೇಳಿದ ಮಾತು ನಾವು ಕೆಲವೊಂದಿಷ್ಟು ವಿಷಯಗಳನ್ನ ನಂಬಕ್ಕಾಗ್ತೈತಿ, ಕೆಲವೊಂದು ವಿಷಯ ನಂಬಕ್ಕಾಗ್ತಾ ಇಲ್ಲ. ಇಷ್ಟೇ ನಮ್ಮದು ವಿಚಾರ. ಈಗ ಇಲ್ಲಿ ಚಾಮುಂಡೇಶ್ವರಿ ದೇವಿ ಇದೆ, ಇಲ್ಲಿ ಉತ್ಖನನ ನಡೀತಾ ಇರುವಂತ ಸ್ಥಳದಲ್ಲಿ ಏನು ಸಿಗೋದಿಲ್ಲ, ಅದ್ರ ಪಕ್ಕದಲ್ಲಿ ಸಿಗತ್ತೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ನೀವು ಮತ್ತೆ ಈಗ 4 ಫೂಟ್ ಅಥವಾ 5 ಫೂಟ್ ಮಟ್ಟ ತೆಗೆದಿರಿ. ಈಗ ನೀವು ತೆಗೆದಿರಿ ಮುಂದೊಂದು 5 ಫೂಟ್ ತೆಗೀರಲ್ಲ, ತೆಗೆದ ಮೇಲೆ ನಿಮಗೆ ಗೊತ್ತಾಗ್ತೈತಿ ಏನನ್ನೋದು. ಅಜ್ಜಾರ ಸರ ಯಜಮಾನ್ರ, ಈಗ ಇವರು ಹೇಳಾಕತ್ತಾರ ಏನ ಅಲ್ಲ, ಇವ್ರು ಹೇಳಿದ್ರೆ ಏನ್ ಅನ್ಸತ್ ನಿಮ್ಗೆ? ಇವ್ರು ಹೇಳೋ ಸತ್ಯ ಅನ್ಸತ್ತು ಹೇಗೆ? ಏನ್ರಿ ಅವ್ರು ಬಂದು ಹೇಳ್ತಾರ, ಅದು ಏನಂತ ನಮಗೂ ಪಕ್ಕ ಮಾಹಿತಿ ಇಲ್ಲ. ಅವ್ರು ಹೇಳ್ತಾರ ಅಂದ್ರೆ ಏನು 100ಕ್ಕೆ 100 ಇರ್ಬೋದು, ಹೆಂಗೆ ಹೇಳ್ಬೇಕು ನಮಗೂ ಗೊತ್ತಿಲ್ಲ. ಏನ್ರಿ ಸಾಕಷ್ಟು ಜನರು ಕೂಡ ಇಲ್ಲಿ ಇದ್ದಾರೆ. ಯಜಮಾನ್ರ ಇಲ್ಲಿ ಬರ್ರಿ, ಇವರು ಈ ರೀತಿ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದ್ರ ಬಗ್ಗೆ ನಮ್ಗೆ ಇಲ್ಲಿ ಚಾಮುಂಡೇಶ್ವರಿ ಅನ್ನೋದು ನಮ್ಗೆ 100ಕ್ಕೆ 99 ಇಲ್ಲ ಅನ್ಸುತ್ತೆ. ಇಲ್ಲಿ ಏನೋ ಇದು ಅಜಗಣ್ಣ ಮುಕ್ತಾಯಕ್ಕ ಇವ್ರ ಬಗ್ಗೆ, ಅತ್ತಿಮಬ್ಬೆ ಇದ್ರ ಬಗ್ಗೆ ಗ್ಯಾರಂಟಿ ಐತಿ.
ಆದ್ರೆ ಇವ್ರು ಹೇಳೋದು ಚಾಮುಂಡೇಶ್ವರಿ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಹೌದೌದು. ಮೈಸೂರಾಗಿದ್ದ ಇಲ್ಲಿ ಹೆಂಗ್ ಬಂದ್ಲು ಚಾಮುಂಡೇಶ್ವರಿ? ನಮಗೆ ಅತ್ತಿಮಬ್ಬಿ ಮ್ಯಾಗ ಗ್ಯಾರಂಟಿ ಐತಿ. ಆಮೇಲೆ ಇಲ್ಲಿ ನಾವು ಇಲ್ಲೇ 20 ಫೂಟ್ ತೆಗ್ದಿವಿ ನಾವು, ನಮ್ಗೆ ಗೊತ್ತೈತಿ. 20 ಫೂಟ್ ತೆಗ್ದಿವಿ ನಾವು, ಆದ್ರೆ ಏನೂ ಹತ್ತಿಲ್ಲ. ಇವ್ರು ಒಂದ್ ಕ್ವಿಂಟಲ್ ಚಿನ್ನ ಸಿಗತ್ತ ಅಂತ ಹೇಳ್ತಾರೆ. ಕ್ವಿಂಟಲ್ ಐತದ, ಪರೀಕ್ಷೆ ಮಾಡ್ರಿ ನೀವು. ಕ್ವಿಂಟಲ್ ಅಂತಾರೆ ಅಂತೀರಲ್ಲ, ನಾವು ಒಂದು ವಿಷಯ ಹೇಳ್ತೀನಿ, ನೀವೈತಲ್ಲ ಟ್ರೈ ಮಾಡ್ರಿ, ನೀವು ಅದನ್ನ ತೆಗೆದು ನೋಡ್ರಿ. ಅವ್ರು ಯಾವ ಆಧಾರದಾಗ ಹೇಳ್ತಾರ್ರಿ? ಹೋಗ್ಬಿಡ್ರಿ. ಮೇಲೆ ಹೇಳ್ತೀನಿ ಅನ್ನಕತ್ತಾರ. ಅಲ್ಲ, ನಾನು ತುಂಬಿದ ಕೊಡ ತೊಂಬರಿ ತೋರಿಸ್ತೀನಿ ಅದನ್ನ. ನಾನೈತ ಆಧಾರ ಅಂತಿಲ್ಲ, ಈ ಒಂಟಿಗಾಲಿಂದ ತುಂಬಿದ ಕೊಡ ತೊಂಬರಿ, ಒಂಟಿಗಾಲಿಂದ ತೋರ್ಸಣ್ಣ ಅವ್ರನ್ನ. ಅದ್ರ ಆ ಪ್ರಕಾರ ಅವ್ರು ಹೇಳ್ತಾರ ಅಲ್ಪ ನಾ ಹೇಳೋದು ಪೂರ್ತಿ ತಿಳ್ಕೊರಿ. ಅವ್ರು ಹೇಳಿದ್ರಲ್ಲ ಒಂಟಿಗಾಲಿ ಅವ್ರನ್ನ ಹಿಡಿಯಣ್ಣ, ಅವ್ರನ್ನ ತುಂಬಿದ ಕೊಡ ಒಂಟಿಗಾಲಿ ಹಿಡಿ.